ಇಂದಿರಾ ನಾಟಕ ಕಂಪನಿಯಲ್ಲಿ ಅಭಿನಯಿಸುವ ಅವಕಾಶ ಪ್ರದೀಪ್ ಈಶ್ವರ್ಗೆ ದೊರೆತಿದ್ದೇ ಬಿಟ್ಟಿ ಭಾಗ್ಯಾಳ್ ಎಂಬ ಮಹಿಳೆಯ ಮೂಲಕವಾಗಿ. ಆ ಬಿಟ್ಟಿ ಭಾಗ್ಯ ಎಂಬ ಮಹಿಳೆ ಇಲ್ಲದೇ ಇದ್ದಿದ್ದರೆ ಪ್ರದೀಪ್ ಈಶ್ವರ್ಗೆ ಇಂದಿರಾ ನಾಟಕ ಕಂಪನಿಯಲ್ಲಿ ಅಭಿನಯಿಸುವಂತಹ ಅವಕಾಶನೇ ದೊರೀತಾ ಇರಲಿಲ್ಲ. ಇಂದಿರಾ ನಾಟಕ ಕಂಪನಿಯಲ್ಲಿ ಪ್ರದರ್ಶನಗೊಳ್ಳುವಂತಹ ನಾಟಕಗಳಲ್ಲಿ ಪ್ರದೀಪ್ ಈಶ್ವರ್ ಅವರು ತುಂಬಾ ಹಠ ಮಾಡಿ ಬಯಸಿ ಹುಚ್ಚನ ಪಾತ್ರಗಳನ್ನೇ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಹಾಗಾಗಿ ಎಲ್ಲಾ ಪ್ರೇಕ್ಷಕರು ಹುಚ್ಚ 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 ಅಂತಲೇ ಕರೆಯೋದು, ಹಾಗೇನೆ ಹುಚ್ಚ ಪ್ರದೀಪ್ ಈಶ್ವರ್ ಅಂತಲೇ ತುಂಬಾ ಹೆಸರನ್ನ ಮಾಡಿರೋದು. ಈ ಇಂದಿರಾ ನಾಟಕ ಕಂಪನಿಯಲ್ಲಿ ಮತ್ತೊಂದು ಅದ್ಭುತವಾದಂತಹ ಪ್ರತಿಭೆ ಇದೆ. ಈ ಅದ್ಭುತವಾದಂತಹ ಪ್ರತಿಭೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ತುಂಬಾ ಹೆಸರನ್ನ ಮಾಡಿದೆ. ಈ ಅದ್ಭುತವಾದಂತಹ ಪ್ರತಿಭೆ ಎಂತಹ ಕಾಮಿಡಿ ಮಾಡುತ್ತೆ ಅಂದ್ರೆ ಅದ್ಭುತವಾದಂತಹ ಕಾಮಿಡಿ ಮಾಡುತ್ತೆ. ಆ ಕಾಮಿಡಿಯನ್ನು ನೋಡೋದಕ್ಕೇನೆ ಎರಡು ಕಣ್ಗಳು ಸಾಲೋದಿಲ್ಲ. ಆ ಅದ್ಭುತವಾದಂತಹ ಪ್ರತಿಭೆ ಹೆಸರು ರಾಹುಲ್ ಅಂತ. ಈ ರಾಹುಲ್ ಎಂಬ ಅದ್ಭುತವಾದಂತಹ ಪ್ರತಿಭೆ ಅಂದ್ರೆ ಕಾಮಿಡಿ ಪ್ರತಿಭೆ ಈ ಇಂದಿರಾ ನಾಟಕ ಕಂಪನಿಯಲ್ಲಿ ಇರೋದ್ರಿಂದಲೇ ಇವತ್ತಿನ ದಿನ ಇಂದಿರಾ ನಾಟಕ ಕಂಪನಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ತುಂಬಾ ಹೆಸರನ್ನ ಗಳಿಸಿರೋದು. ಈ ಇಂದಿರಾ ನಾಟಕ ಕಂಪನಿಯಲ್ಲಿ ಇನ್ನೂ ಅದ್ಭುತವಾದಂತಹ ಅನೇಕ ಪ್ರತಿಭೆಗಳಿದ್ದಾವೆ. ಎಂತೆಂತಹ ಪ್ರತಿಭೆಗಳಿದ್ದಾವೆ ಅಂದ್ರೆ ಒಂದೊಂದು ಮುತ್ತುಗಳು. ಎಂತೆಂತಹ ಮುತ್ತುಗಳು ಅಂದ್ರೆ ಆ ಮುತ್ತುಗಳನ್ನ ಸಮುದ್ರದ ಆಳಕ್ಕೆ ಹೋಗಿ, ಸಾವಿರಾರು ಅಡಿ ಆಳಕ್ಕೆ ಹೋಗಿ ಎಕ್ಕಿ ಹುಡುಕಿ ಆಯ್ಕೆಯನ್ನ ಮಾಡಿ ತಂದ್ಬಿಟ್ಟು ನಾಟಕ ಕಂಪನಿಗೆ ಸೇರಿಸ್ಕೊಂಡಿರೋದು. ಅಂತಹ ಅದ್ಭುತವಾದಂತಹ ಪ್ರತಿಭೆಗಳು ಎಂತೆಂತಹ ನಾಟಕಗಳನ್ನ ಮಾಡ್ತವೆ ಅಂದ್ರೆ ಅಂತಹ ನಾಟಕಗಳನ್ನ ಮಾಡ್ತವೆ. ನೀವೆಲ್ಲರೂ ಸಹ ನೋಡ್ತಾನೆ ಇರಬೇಕು. ಕಳೆದ 3.5 ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲೂ ಈ ಇಂದಿರಾ ನಾಟಕ ಕಂಪನಿಯ ವತಿಯಿಂದ ಪ್ರತಿದಿನ ನಾಟಕಗಳು ನಡೀತಾನೆ ಇದ್ದಾವೆ. ತುಂಬಾ ಚೆನ್ನಾಗಿರುವಂತಹ ನಾಟಕಗಳನ್ನ ಮಾಡ್ತಾನೆ ಇರ್ತಾರೆ. ಈಗ ಮುಂದಿನ ಬಾರಿ ಮತ್ತೊಂದು ನಾಟಕವನ್ನ ಆಯೋಜನೆಯನ್ನ ಮಾಡಿದ್ದಾರೆ ಇಂದಿರಾ ನಾಟಕ ಕಂಪನಿಯ ವತಿಯಿಂದ. ಆ ನಾಟಕದ ಹೆಸರು ಪೆರಸಂದ್ರದ ಮುಳ್ಳಂದಿ ಅಂತ. ಏನ್ ಹೇಳಿ ನಾಟಕದ ಹೆಸರು? ಪೆರಸಂದ್ರದ ಮುಳ್ಳಂದಿ ಅಂತ. ಈ ಪೆರಸಂದ್ರದ ಮುಳ್ಳಂದಿ ನಾಟಕದಲ್ಲಿ ಮುಳ್ಳಂದಿಯ ಪಾತ್ರವನ್ನ ಪ್ರದೀಪ್ ಈಶ್ವರ್ ನಿರ್ವಹಿಸ್ತಾರೆ. ನೀವೆಲ್ರೂ ತಪ್ಪದೆಲೆನೆ ಆ ನಾಟಕವನ್ನ ನೋಡಿ, ಆ ನಾಟಕದಲ್ಲಿ ಪ್ರದೀಪ್ ಈಶ್ವರ್ ಹೇಗೆ ಅಭಿನಯಿಸ್ತಾರೆ ಅಂತ ತಪ್ಪದೆಲೆನೆ ಕಾಮೆಂಟ್ ಮಾಡಿ. ಯಾಕೆ ಕಾಮೆಂಟ್ ಮಾಡಿ ಹೇಳಿ ಅಂತಂದ್ಬಿಟ್ಟು ಹೇಳ್ತಾ ಇದೀವಿ ಅಂದ್ರೆ 2028ಕ್ಕೆ ಇದೇ ಇಂದಿರಾ ನಾಟಕ ಕಂಪನಿಯ ವತಿಯಿಂದ ನಮ್ಮ ಕರ್ನಾಟಕದಲ್ಲಿ ಮತ್ತೊಂದು ನಾಟಕವನ್ನ ಆಯೋಜನೆಯನ್ನ ಮಾಡಿದ್ದಾರೆ. ಆ ನಾಟಕದ ಹೆಸರು ಮಹಾಭಾರತ ಅಂತ. ಆ ಮಹಾಭಾರತದ ನಾಟಕದಲ್ಲಿ ಶಿಖಂಡಿಯ ಪಾತ್ರವನ್ನ, ಶಿಖಂಡಿಯ ಪಾತ್ರವನ್ನ ಪ್ರದೀಪ್ ಈಶ್ವರ್ ಅಭಿನಯಿಸ್ತಾರೆ ಆ ಪಾತ್ರದಲ್ಲಿ. ಹಾಗಾಗೇನೆ ಈ ನಾಟಕವನ್ನ, ಪೆರಸಂದ್ರದ ಮುಳ್ಳಂದಿ ನಾಟಕವನ್ನ ನೀವೆಲ್ಲ ಒಮ್ಮೆ ನೋಡಿ ಹೇಗಿದೆ ಅಂತಂದ್ಬಿಟ್ಟು ಹೇಳಿದ್ರೆ ನಾವೂ ಸಹ ಮಹಾಭಾರತ ನಾಟಕವನ್ನ ಹೋಗಿ ನೋಡ್ಬೋದು. ಸುಮ್ಮನೆ ಚೆನ್ನಾಗಿಲ್ಲ ಅಂತಂದ್ರೆ ದುಡ್ಡೆಲ್ಲ ವ್ಯರ್ಥ ಅಲ್ವಾ? ಹಾಗೆ ಇಂದಿರಾ ನಾಟಕ ಕಂಪನಿಯ ಕಡೆಯಿಂದ ವೋಟಿಂಗ್ ಆಪ್ಷನ್ ಅಂತಂದ್ರೆ ನೀವು ಪ್ರತಿಭೆಗಳಿಗೆ ವೋಟ್ ಸಹ ಮಾಡಬಹುದು. ನನ್ನ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಮ್ಮ ಪ್ರದೀಪ್ ಈಶ್ವರ್ ಅವರಿಗೆ ನೀವು ವೋಟ್ ಮಾಡಬೇಕು ಅಂತಂದ್ರೆ ಪ್ರದೀಪ್ ಈಶ್ವರ್ ಅಂತ ಟೈಪ್ ಮಾಡಿ 16614ಗೆ ತಪ್ಪದಲ್ಲೇನೆ ಮೆಸೇಜ್ ಮಾಡಿ, ಅಂದ್ರೆ ವೋಟ್ ಮಾಡಿ. ಹಾಗೆಲ್ಲರೂ ಮಾಡ್ಬಿಟ್ಟಿರ 16614 ಇದು ಹುಚ್ಚ ಆಸ್ಪತ್ರೆದು. ನಾನು ಇದುವರೆಗೂ ಮಾಡಿದ್ದು ಕಾಮಿಡಿಗಾಗಿ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.